ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿ ಮತ್ತು ನಂದಗುಡಿ ಹೋಬಳಿಯ 2 ಗ್ರಾಮ ಪಂಚಾಯಿತಿಗಳಲ್ಲಿ ತೆರವಾಗಿದ್ದ ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ಶನಿವಾರ ನಡೆದಿದ್ದು ಇಂದು ಮತ ಎಣಿಕೆ ನಡೆಯಿತು. ಅನುಗೊಂಡನಹಳ್ಳಿ ಹೋಬಳಿ ವ್ಯಾಪ್ತಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಗರಾಜ್ ಅವರು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಟರಾಜ್ ಅವರು ಸ್ಪರ್ಧೆ ಮಾಡಿದ್ರು. ಆದರೆ ಇಂದು ಬಂದ ಜನತಾ ತೀರ್ಪಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಗರಾಜು 57 ಮತಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ನಂತರ ನಾಗರಾಜು ಅವರು ಕಲ್ಕುಂಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ನಾಗರಾಜು ಅವರಿಗೆ ಗ್ರಾಮಸ್ಥರು ಪುಷ್ಪಮಾಲೆಗಳೊಂದಿಗೆ ಶುಭ ಹಾರೈಸಿದ್ದಾರೆ. ಧನಂ ಧಾನ್ಯಂ ಸಹಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ನಂತರ ನಾಗರಾಜು ಅವರು ಮಾತನಾಡಿ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ನಮ್ದು ಕಾಂಗ್ರೆಸ್ ನಿಂಕ ನಮ್ಗೆ ಮತ ಕೊಟ್ಟಿದ್ದು, ಶರತ್ ಬಚ್ಚೇಗೌಡ ನಿಂಕ ನಮ್ಗೆ ಮತ ಕೊಟ್ಟಾರೆ. ಊರು ಗ್ರಾಮಸ್ಥರೆಲ್ಲ ಸೇರಿ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಾವು ಗೆದ್ದು ಎಲ್ಲ ಗ್ರಾಮಸ್ಥರೆಲ್ಲ ನಮ್ಗೆ ಮತ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತೀರಿ ಅಂತ. 15 ವರ್ಷನಿಂದ ಅವ್ರ ಕೆಲಸಗಳು ಯಾವ ಕೆಲಸಗಳು ಮಾಡ್ತಾ ಇರಲ್ಲ. ಬಿ ಜೆ ಪಿಯವರು ಗೆದ್ಕೊಳೋದು, ಅವ್ರು ಫಾಡಕ್ಕೆ ಹೋಗ್ಬಿಡೋದು, ಯಾಕೆ ಕಾಮಗಾರಿನೂ ಅವ್ರು ಕೆಲಸ ಮಾಡ್ತಾಯಿಲ್ಲ. ಈಗ ನಾವು ಕೆಲಸ ಮಾಡ್ತೀರಿ. ಮಾಡಿದ್ದಕ್ಕೆ ಆ ಜನ ನಮ್ಗೆ ಗೆಲ್ಲಿಸಿದ್ದಾರೆ. ಒಳ್ಳೆ ರೀತಿನಾಗ ನಾವು ಕೆಲಸ ಮಾಡಿ ಜನರಿಗೆ ಒಳ್ಳೇದು ಮಾಡ್ತೀವಿ. ನಾವು ಮುಂದೆ ಅನುಕೂಲ ಆಗಂಗೆ ಏನು ಕೆಲಸ ಮಾಡಬೇಕಂದ್ರೆ ಮಾಡ್ತೀವಿ. ಪಕ್ಷಕ್ಕೆ ಅನುಕೂಲ ಹಂಗೆ ಮಾಡಿಕೊಡ್ತೀರಿ. ಈ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ್ರಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತೀರಿ. ಸರ್, ನನ್ನ ಹೆಸರು ವೆಂಕಟಸ್ವಾಮಿ ಅಂತ. ಇದೇ ಗ್ರಾಮದ ಕಲ್ಕುಂಟೆ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಕಲ್ಕುಂಟೆ ಗ್ರಾಮದ ಮತದಾರ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ನಮ್ಮ ಈ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೆ ಹೋಬಳಿ ಮುಖಂಡರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಾಗರಾಜಣ್ಣವರು ಗೆಲ್ಲಕ್ಕೆ ಒಂದು ಪ್ರಮುಖ ಕಾರಣ ಆಯ್ತು ಸರ್. ಆಮೇಲೆ 100 ಸರಿ ಅಧರ್ಮ ಗೆದ್ರೂ ಧರ್ಮ ಒಂದು ಸರಿ ಗೆದ್ದರೆ ಸಾಕು ಸರ್. ಇಷ್ಟು ದಿನ ಏನು ಈ ಗ್ರಾಮದಲ್ಲಿ ನಮ್ಮ ಮೇಲೆ ಇಲ್ದಿದ್ದ ಅಪಪ್ರಚಾರಗಳನ್ನು ಹೇಳ್ಕೊಂಡು ನಮ್ಮ ಮೇಲೆ ಹೇಳ್ಕೊಂಡು ಕೆಲಸ ಗೆದ್ಕೊತಾ ಇದ್ವಿ. ಅದು ಇವತ್ತು ಈ ಗ್ರಾಮದ ಜನಗಳಿಗೆ ಎಲ್ರಿಗೂ ಗೊತ್ತಾಗಿದೆ ಸರ್. ಸತ್ಯಾಂಶ ಗೊತ್ತಾಗಿದ್ದಕ್ಕೆ ಇವತ್ತು ಈ ಗೆಲುವಿನಿಗೆ ಪ್ರಮುಖ ಕಾರಣವಾಯಿತು. ಇವತ್ತೇನು ರಾಜ್ಯದಲ್ಲಿ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಪ್ರಮುಖ ಗೆಲುವು ಸಾಧಿಸಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಆಗಿದೆ ನಮ್ಮ ಕಲ್ಕುಂಟೆ ಗ್ರಾಮದಲ್ಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಶರತ್ ಬಚ್ಚೇಗೌಡರ ಕಡೆಯಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಇವು ಗ್ರಾಮಕ್ಕೆ ತಗೊಂಬಂದು ಆಮೇಲೆ ಈ ಚುನಾವಣೆಯಲ್ಲಿ ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಮತದಾರರಿಗೆ. ಅದನ್ನು ನೆರವೇರಿಸ್ತೀನಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್. ಮೂಲಕ ಇವತ್ತು ಜಯಶೀಲರಾಗಿರೋಂಥ ನಮ್ಮ ನಾಗರಾಜಣ್ಣವ್ರಿಗೆ ಅಭಿನಂದನೆಗಳು ಸಲ್ತೇನೆ. ಆಮೇಲೆ ನಮ್ಮೂರಿನ ಗ್ರಾಮಸ್ಥರು ಲಕ್ಷ್ಮೀನಾರಾಯಣವ್ರು ಆಗ್ಬೋದು, ರಂಗನಾಥ್ ಆಗ್ಬೋದು, ಮಂಜುನಾಥ್ ಅಣ್ಣ ಆಗ್ಬೋದು, ಹೊಸಕೋಟೆ ಅಣ್ಣವ್ರು ಆಗ್ಬೋದು, ಮುನ್ರಾಜ್ ಅಣ್ಣವ್ರು ಆಗ್ಬೋದು, ಆಮೇಲೆ ಇನ್ನೂ ಅನೇಕರು ಎಲ್ಲ ನಮ್ಮ ಜೊತೆ ಸಂಪೂರ್ಣವಾಗಿ 10 ದಿನದಿಂದ ಶ್ರಮಿಸಿದ್ದಾರೆ. ಆ ಶ್ರಮದಿಂದ ಇವತ್ತು ಇವರಿಗೆ ಗೆಲುವಾಗಿದೆ. ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಆಮೇಲೆ ಮತ್ತೊಮ್ಮೆ ಗ್ರಾಮಸ್ಥರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ನಂಬಿಕೆನ ಯಾವತ್ತು ಈ ಊರಲ್ಲಿ ಉಳಿಸ್ಕೊಂಡು ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ಬರೋ ವರ್ಷಕ್ಕೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ. ಅದರಲ್ಲಿ 4 ಸೀಟನ್ನು ಗೆಲ್ಲಿಸ್ತಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸ್ಥಾನವನ್ನು ಪಡ್ಕೊಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತೇವೆ ಸರ್. ನಂತರ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮದ ಹಿರಿಯರು ತಮ್ಮ ಅನಿಸಿಕೆಗಳನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ್ ಮಾಜಿ ಚೇರ್ಮನ್ರು. ನಮ್ಮ ಕಲ್ಕುಂಟೆಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಆಗಿದ್ದ ಕೆಲಸಗಳೇ. ನಾವು ಇನ್ನು ಯಾವ ಪಕ್ಷದವರು ನಮ್ಮೂರಲ್ಲಿ ಯಾವ ಕೆಲಸನೂ ಮಾಡಲಿಲ್ಲ. ಓವರ್ ಟ್ಯಾಂಕ್ ಆಗ್ಬೋದು, ಕಾಂಕ್ರೀಟ್ ಆಗ್ಬೋದು, ಇಲ್ಲ ಸ್ಕೂಲ್ ಕಾಂಪೌಂಡ್ ಆಗ್ಬೋದು, ಮಿಡ್ಲ್ ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು, ಪ್ರತಿಯೊಂದೂ ಶರತ್ ಬಚ್ಚೇಗೌಡರು ಇದರಲ್ಲೇ ನಡೆದಿದ್ದು. ನಮ್ಗೆ ಅಧಿಕಾರದಲ್ಲೇ ನಮ್ಗೆ ಊರಲ್ಲಿ ಕೆಲಸ ಆಗಿರೋದು. ಓವರ್ ಟ್ಯಾಂಕರ್ ಆಗಿರ್ಬೋದು ಮಾಡಿದ್ರಿ. ಆದರೆ ರಥಮಂಟಪ ಆಗಿರ್ಬೋದು ಅಲ್ಲ ನಮ್ಮ ಶಾಸಕರು ಮುಖಾಂತರ ನಡೆದಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ. ಆದರೆ ನಮ್ಮ ಕಲ್ಕುಂಟೆಯಲ್ಲಿ 20 ವರ್ಷದಿಂದ ಒಂದು ಇತಿಹಾಸದಲ್ಲಿ
ನಾವು ಚೇರ್ಮನ್ ಆಗಿದೆ, ನೆಕ್ಸ್ಟ್ ಗೆಲ್ಲಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಊರಿನ ಮುಖಂಡರುಗಳೆಲ್ಲನೂ ನಮ್ಮ ನಾಗರಾಜಣ್ಣರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಬೇಕಂದು ಒಂದು ಪಡ ತೊಟ್ಟು ಈ ನಮ್ಮ ಹೋಬಳಿ ಮುಖಂಡರುಗಳು ಯಾರೇ ಆಗಿರ್ಬೋದು, ಪ್ರಕಾಶ್ ಅಣ್ಣ ಆಗಿರ್ಬೋದು, ಬಾಬು ರೆಡ್ಡಿ ಆಗಿರ್ಬೋದು, ಕೃಷ್ಣರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಗೆಲ್ಲಿಸಿ ಊರಲ್ಲಿ ಬಂದು ಮುಖಂಡರು ಕೂತ್ಕೊಂಡು ನಮ್ಮ ನಾಗರಾಜಣ್ಣ ಈ ಸಲ ಏನೇ ಮಾಡೋಣ ಗೆಲ್ಲಿಸ್ಬೇಕನ್ನೋ ಭರವಸೆಯಿಂದ ನಮ್ಮ ನಾಗರಾಜಣ್ಣ ಜಯಶೀಲ ಮಾಡಿದ್ದೀರಿ. ಆದರೆ ಊರಲ್ಲಿ ಡ್ರೈನೇಜ್ಗಳಿಲ್ಲ, ಮೋರಿಗಳಿಲ್ಲ, ಕಾಂಕ್ರೀಟ್ ರೋಡ್ಗಳಿಲ್ಲ. ಅವ್ರು 4 ವರ್ಷದಿಂದ ಏನು ಕೆಲಸನೂ ಮಾಡಿಲ್ಲ. ಆ ಕೆಲಸ ನಾವು ನಮ್ಮ ಪಾರ್ಟಿ ಕಾಂಗ್ರೆಸ್ ಪರವಾಗಿ ನಮ್ಮ MLA ಹೋಗಿ ಅಲ್ಲಿ ಏನು ಬೇಕು ನಮ್ಮ ಊರಿಗೆ ಇನ್ನು ತಗೊಂಬಂದು ನಮ್ಮ ನಾಗರಾಜಣ್ಣವ್ರ ಮುಖಾಂತರವಾಗಿ ನಾವು ಕೆಲಸ ಮಾಡ್ತೀವಿ, ಮಾತು ಕೊಡ್ತೀವಿ ಸ್ವಾಮಿ. ನಾವು ಈ ಉಪಚುನಾವಣೆಯಲ್ಲಿ ಎಲ್ಲ ಜನ ಸೇರಿ ನಮಗೆ ಮತ ಕೊಟ್ಟಿದ್ದಾರೆ. ಆದರೆ ನಮ್ಮ ಹೋಬಳಿ ಮುಖಂಡರು, ಆಮೇಲೆ BN ಬಚ್ಚೇಗೌಡರು, ಕೋಡಹಳ್ಳಿ ಸೊಣ್ಣಪ್ಪನವರು, ಆಮೇಲೆ ಪ್ರಕಾಶು, ಸುರೇಶ್ ಅಣ್ಣವರು, ಇನ್ನೂ ಅನೇಕ ಮುಖಂಡರೆಲ್ಲ ಬಂದು ಪಾಪ ನಮಗೆ ಕೃಷ್ಣಾರೆಡ್ಡಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಆಯಿತಾ, ಅದ್ರ ಪ್ರಕಾರವಾಗಿ ನಾವು ಇವಾಗ ಹೋಬಳಿ ಮುಖಂಡರೆಲ್ಲ ಸೇರಿ ನಮಗೆ ನಮ್ಮ ನಾಗರಾಜಣ್ಣವ್ರನ್ನ ನಿಲ್ಲಿಸಿ ನೀವು ಏನೇ ಮಾಡಿ ಗೆಲ್ಲಿಸ್ಬೇಕಂತ ಹೇಳಿಬಿಟ್ಟು ಇದು ಮಾಡಿದ್ರು. 15 ವರ್ಷದಿಂದ ನಮ್ಮ ಪಕ್ಷ ಬಂದೇ ಇರಲಿಲ್ಲ. ಇವ್ರು ಗೆದ್ಕೊಂಬಿಡೋದು, ಒಂದು ಕೆಲಸ ಮಾಡಲ್ಲ. ಬೀದಿ ದೀಪ ಆಗಲಿ, ಕುಡಿಯೋ ನೀರಾಗಲಿ, ಏನು ಕೆಲಸ, ಚರಂಡಿಗಳು ಏನಿಲ್ಲ. ಆ ಗಬ್ಬಿಡ್ದೋಗವೆ ಆ ಚರಂಡಿಗಳು ಎಲ್ಲ, ಸೊಳ್ಳೆಗಳು ಬಂದು ನೊಣಗಳು ತುಂಬಿ ಜನಗಳು ಕಾಯಿಲೆ ಕಷಾಯ ಹುಟ್ಟಿ ಇದಾಗೈತೆ. ಏನು ಕೆಲಸ ಮಾಡಿಲ್ಲ. ಅದಕ್ಕೆ ನಮ್ಮ ನಾಗರಾಜಣ್ಣವ್ರನ್ನ ನಾವೆಲ್ಲ ಸೇರಿ ಮುಖಂಡರೆಲ್ಲ ನಮ್ಮ ಊರವರೆಲ್ಲ ಸೇರಿ ಎಲ್ಲ ಯುವಕರು, ದೊಡ್ಡವರು, ಚಿಕ್ಕವರು, ಮಹಿಳೆಯರು ಎಲ್ಲರೂ ಸೇರಿ ನಮ್ಮ ನಾಗರಾಜಣ್ಣವ್ರು ಗೆಲ್ಲಿಸಿದ್ದೀವಿ. ಇನ್ನು ಮುಂದೆ ನಾವು ಮೊದಲು BN ಬಚ್ಚೇಗೌಡರ ಕಾಲದಿಂದ ನಮಗೆ ಈ ಕಾಂಕ್ರೀಟ್ ರಸ್ತೆಗಳು ಪೂರ ಊರು ಸುತ್ತೂ ಅವರೇ ಮಾಡಿಕೊಟ್ಟಿದ್ದು. ಸೊಣ್ಣಪ್ಪನವ್ರು ಇನ್ನೂ ಅತಿ ಇದರಿಂದ ಮಾಡಿಕೊಟ್ರು. ಅದೇ ಥರನೇ ಈಗ ನಮ್ಮ ಫ್ರೆಂಡೇ ನಮ್ಮನ್ನೊಂದು ಸತಿ ಗೆಲ್ಲಿಸಿದ್ರು. ನಾವು ಇವತ್ತು ಅವ್ರನ್ನೊಂದು ಸತಿ ಗೆಲ್ಲಿಸಿದ್ದೀವಿ. ಇನ್ನು ಮುಂದೆ ಊರಿನ ಸಮಸ್ಯೆ, ಊರನ್ನ ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು, ಯುವಕರನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ದೊಡ್ಡವ್ರನ್ನ ಹೆಂಗೆ ನಡ್ಸ್ಕೊಬೇಕು, ಎಲ್ಲ ಅವ್ರಿಗೆ ನಮ್ಮ ನಾಗರಾಜಣ್ಣವ್ರಿಗೆ ಸೇರಿದ್ದು. ಅವ್ರ ಜೊತೆಲೇ ನಾವು ಇರ್ತೀವಿ. ವೆಂಕಟಸ್ವಾಮಿ ಇರ್ತಾರೆ, ನಾನು ವೆಂಕಟೇಶ್ ಇರ್ತೀರಿ, ಆಮೇಲೆ ನಮ್ಮ ಜನರಲ್ಲವರು ಎಲ್ಲರೂ ಇರ್ತಾರೆ. ಏನೇ ಸಮಸ್ಯೆ ಬರಲಿ ನಾವು ಅವ್ರ ಬೆನ್ನು ಬಾಗಿಲಲ್ಲಿದ್ದು ನಾವು ಎಲ್ಲ ಕೆಲಸ ಕಾಮಗಾರಿಗಳು ಬಿಡ್ತೀವಿ. ನಮ್ಮದು ಸರ್ಕಾರ ಬೇರೆ ಇನ್ನೂ 3.5 ವರ್ಷ ಇರ್ತೈತೆ. ಆಮೇಲೆ ಶರತ್ ಬಚ್ಚೇಗೌಡರು ನಮಗೆ ಅನುದಾನಗಳು ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಬೇಕೋ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಹೆಸರು ಮುನ್ರಾಜು ಅಂತ ನಮ್ಮ ಹೆಸರು. ನಾವು ಪ್ರಥಮ ಬಾರಿಗೆ ಕಲ್ಕುಂಟೆ ಅಗ್ರಹಾರದ ಜನತೆಗೆ ಧನ್ಯವಾದಗಳು ಹೇಳ್ತೀವಿ. ಇನ್ನು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಇವಾಗ ಮಾಡ್ತಾಯಿದ್ದಾರೆ. ಅವ್ರಿಗೆ ಬೆಂಬಲ ಹಿಂಗೆ ಇರಲಿ. ನಮಗೆ ನಮ್ಮ ಮುಖಂಡರಿಗೆಲ್ಲನೂ ಧನ್ಯವಾದಗಳು ಹೇಳ್ತೇವೆ. ನಮ್ಮ ಹೋಬಳಿ ಲೀಡ್ರುಗಳು ಶರತ್ ಬಚ್ಚೇಗೌಡರು ಎಲ್ರಿಗೂ ಧನ್ಯವಾದಗಳು ಹೇಳಿ, ನಮ್ಮ ನಾಗರಾಜಪ್ಪನವರು ಚೆನ್ನಾಗಿ ಹಿಂಗೆ ಇದು ಮಾಡ್ಕೊಂಡು ಹೋಗಲಿ. ನಮಗೆ ಮುಂದೆ ನಾಲ್ಕು ಬರೋಂಗೆ ಮಾಡಿಕೊಡ್ಲಿ, ಕೆಲಸ ಮಾಡಲಿ. ನಮ್ಮ ಇದನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ.